ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ತುಂಬ ಬ್ಯೂಟಿಫುಲ್ ಆಗಿರೋಂತಹ, ತುಂಬ ಸಿಂಪಲ್ ಆದಂತಹ, ಹಂಗೆ ಎಲಿಗೆಂಟ್ ಆದಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ಬನ್ನಿ ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತೊಗೊಂಡು ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ಬಟ್ಟೆಗೆ. ತುಂಬ ಲುಕ್ಕ ಕಾಣುತ್ತೆ. ನೀವು ಬೇಬಿ ಕುಚ್ಚು ಹಾಕ್ತಿರಲ್ಲ, ಅದಕ್ಕಿಂತ ಬೇಗ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಮತ್ತು ಸಿಂಗಲ್ ಕ್ರೋಶ. ತುಂಬ ಈಸಿ ಅಂದರೆ ತುಂಬ ಈಸಿ, ಬೇಗನೂ ಆಗುತ್ತೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು 4 ಚೈನು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅದೇ ಸಿಂಗಲ್ ಕ್ರೋಶ ಪಕ್ಕದಲ್ಲಿ ಅದೇ ಪಾಯಿಂಟಲ್ಲಿ ನೋಡಿ ತೋರಿಸ್ತೀನಿ. ಅದೇ ಪಾಯಿಂಟಲ್ಲಿ ನಾವು ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಆ 6 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಅಲ್ಲೊಂದು ಲೂಪ್ ಆಗುತ್ತೆ, ಫಾರ್ಮೇಷನ್ ಆಗುತ್ತೆ. ಈಗ ನಾವು ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ ನೋಡಿ, ಆ ಲೂಪ್ ಒಳಗಡೆ ನಾವೀಗ ಡಿಸೈನ್ನ ಮಾಡ್ತಾ ಹೋಗಬೇಕು. ಈಗ ನಾವು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿಂದ ನೇರವಾಗಿ ಆ ಲೂಪ್ ಒಳಗಡೆ ಡಬಲ್ ಕ್ರೋಶ ಮಾಡೋಣ. ಮೂರು ಆಯಿತು ನೋಡಿ. ಈಗ ಡಬಲ್ ಕ್ರೋಶ. ನೀವು ಟ್ರಿಬಲ್ ಕ್ರೋಶ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ 4 ತುಂಬ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ನೀವೇನಾದರೂ ಫಾಸ್ಟಾಗಿ ವರ್ಕ್ ಮಾಡೋದು ಗೊತ್ತಿದೆ ಅಂದರೆ ನೀವು ಅರ್ಧ ಗಂಟೆಯಲ್ಲಿ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು, ಅಷ್ಟು ಬೇಗ ಆಗುತ್ತೆ. ನಾನಿಲ್ಲಿ ಈ ಆರ್ಚಲ್ಲಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ 13 ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ನಾವೀಗ ಹಾಕ್ತಿರೋದು ಉಲ್ಟಾ ಸೈಡು, ಬ್ಯಾಕ್ ಸೈಡ್ ಹಾಕ್ತಾಯಿದ್ದೀವಿ. ನಾವೇನಿದ್ರು ಸೀದಾನೇ ಬ್ಯಾಕ್ ಬರುತ್ತೆ, ಉಲ್ಟಾನೇ ಮೇಲ್ ಬರುತ್ತೆ. ನೋಡಿ, ಈಗ 13 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಾದಮೇಲೆ ನೋಡಿ ಈ ರೀತಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ. ಅಲ್ಲೇನು 4 ಚೈನ್ ಲಾಕ್ ಮಾಡ್ಕೊಂಡಿದ್ದೀವೋ ಆ 4 ಚೈನ್ ಲಾಕ್ ಮೇಲೆ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. ಈಗ ಮತ್ತೊಮ್ಮೆ ನಾವು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಅಲ್ಲಿಂದ ನೇರವಾಗಿ ಡಬಲ್ ಕ್ರೋಶದ ಕಂಬದ ಮೇಲೆ ಫಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ, ಆ ಹೋಲ್ ಗ್ಯಾಪಲ್ಲಿ ನಾವು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಫಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಗೊಬಂದು ನಾವು ಹಾಫ್ ಡಬಲ್ ಕ್ರೋಶ ಮಾಡೋಣ. ಅಂದರೆ ಅದು ನೀಡಲ್ ಮೇಲಿರೋ 3 ಥ್ರೆಡ್ಡನ್ನು ಒಂದು ಮಾಡೋಣ. ಅದೇ ರೀತಿ ನೆಕ್ಸ್ಟ್ ಹೋಲಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶ. ಹಿಂಗೆ ಪ್ರತಿಯೊಂದು ಹೋಲಲ್ಲೂ ಕೂಡ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲಿರೋವಷ್ಟು ಥ್ರೆಡ್ಡನ್ನು, ಎಷ್ಟು 3 ಥ್ರೆಡ್ ಬರುತ್ತಲ್ಲ 3 ಥ್ರೆಡ್ಡನ್ನು ಒಂದು ಮಾಡೋದು. ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪ್ ಒಳಗಡೆ ಹೋಗಿ, ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಕೂಡ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಡಬಲ್ ಕ್ರೋಶನೂ ಮಾಡ್ಬೋದು, ಇಲ್ಲ ಹಾಫ್ ಡಬಲ್ ಕ್ರೋಶ ಮಾಡ್ಬೋದು, ಇಲ್ಲ ಸಿಂಗಲ್ ಕ್ರೋಶನೂ ಮಾಡ್ಬೋದು. ಸಿಂಗಲ್ ಕ್ರೋಶ ಮಾಡಿದರೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 6 ಡಬಲ್ ಕ್ರೋಶ ಆಗಿದೆ. 6 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ಕೊಳ್ತೀನಿ. ಬೀಡ್ ಹಾಕ್ಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡೋದು ಬೇಡ, ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಬೀಡನ್ನ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 6 ಚೈನ್ ಉಳ್ಕೊಂಡಿದೆ. ಈಗ
ಇದು ನಾನು 13 ಕಂಬಗಳನ್ನು ಅಂದರೆ 13 ಕಂಬಗಳನ್ನ ಹಾಕ್ಕೊಂಡಿದ್ದೆ. ಅದರಲ್ಲಿ 6 ಕಂಬಗಳನ್ನ ಹಾಕಿದ ಮೇಲೆ ಒಂದು ಬೀಡ್ ಹಾಕಿದ್ದೀನಿ. ಅಲ್ಲಿಗೆ 7 ಕಂಬಗಳಾದವು. ಇನ್ನು 6 ಕಂಬಗಳನ್ನ ಇನ್ನು 6 ಹೋಲಲ್ಲಿ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಕರೆಕ್ಟ್ ಅವಾಗ ಆ ಬೀಡು ಸೆಂಟ್ರಿಗೆ ಬರುತ್ತೆ. ನೀವೇನಾದರೂ ಇದನ್ನು ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರಿ ಅಂದರೆ ಆರ್ಚ್ ದೊಡ್ಡದಾಗಿ ಬರುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರಿ ಅಂದರೆ ಆರ್ಚ್ ತುಂಬ ಚಿಕ್ಕದಾಗಿ ಬರುತ್ತೆ. ಇದು ನಾವೇನಿಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕ್ತಿದ್ದೀವೋ ಅದನ್ನು ಟೈಟಾಗಿ ಹಾಕ್ಕೊಂಡ್ರೆ ನಾವು ಆರ್ಚ್ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಲೂಸ್ ಬಿಟ್ಕೊಂಡು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದು ಆ ಥರ ಹಾಕ್ಕೊಳ್ಳಿ. ನೋಡಿ 6 ಚೈನ್ ಹಾಕ್ಕೊಂಡು 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಬೇಗ ಆಗುತ್ತೆ. ಈಗ ನಾವು 4 ಚೈನ್ ಇದೆಯಲ್ಲ ಪಕ್ಕದಲ್ಲಿ, ಅಲ್ಲ ಲಾಕ್ ಮಾಡಿದ್ದೀವಲ್ಲ ಸಿಂಗಲ್ ಕ್ರೋಶ, ಆ ಲಾಕ್ ಪಕ್ಕ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ 4 ಚೈನ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಕಾಣುತ್ತೆ. ಮತ್ತೊಮ್ಮೆ 4 ಚೈನ್ ಹಾಕ್ಕೊಳ್ಳೋಣ. ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೊಮ್ಮೆ 4 ಚೈನ್ ಮತ್ತು ಸಿಂಗಲ್ ಕ್ರೋಶ. ನಾವು ಈ 4 ಚೈನ್ ಗ್ಯಾಪ್ ಒಳಗಡೆ ಫಸ್ಟು 4 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ನಾವೇನು 4 ಚೈನ್ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಆ ಪಕ್ಕದಲ್ಲೇ ಅಂದರೆ ಅದೇ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ಆ ಲೂಪ್ ಒಳಗಡೆ ಮತ್ತು ಆ್ಯಸ್ ಯೂಶ್ವಲ್ ಹಿಂದಿನ ಪ್ರೀವಿಯಸ್ ಆರ್ಚಲ್ಲಿ ಮಾಡಿದ್ದೀವಲ್ಲ ಅದೇ ರೀತಿ ಆರ್ಚನ್ನು ಮಾಡಬೇಕಂದ್ರೆ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನಾವೇನು ಫಸ್ಟ್ ಆರ್ಚಲ್ಲಿ 13 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀವೋ ಇದನ್ನು ಅದೇ ರೀತಿ ಮಾಡ್ಕೊತ ಇದರಲ್ಲೂ ಹೋಗಬೇಕು. ನೋಡಿ ಎಷ್ಟು ಈಸಿ ಇದೆ. ಯಾರು ಕೂಡ ಬಿಗಿನರ್ಸ್ ಕೂಡ ಹಾಕ್ಬೋದು. ಕ್ರೋಶ ವರ್ಕು ಸ್ಟಾರ್ಟಿಂಗಲ್ಲಿ ಕಲ್ತಿರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಆಮೇಲೆ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮಾಮೂಲಿ ಸಿಲ್ಕ್ ಸ್ಯಾರಿಗಳು, ಮೈಸೂರು ಸಿಲ್ಕ್ ಸ್ಯಾರಿ ಆ ಥರ ಸ್ಯಾರಿಗಳಿಗೂ ಇದನ್ನ ಹಾಕ್ಬೋದು. ತುಂಬ ಬೇಗ ಆಗುತ್ತೆ. ಇದು ಪ್ರತಿಯೊಂದು ಆರ್ಚ್ ಸೆಂಟ್ರಲ್ಲೂ ಕೂಡ ಒಂದು ಟೆಸಲ್ ಬರುತ್ತೆ. ಹಂಗಾಗಿ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬರೀ ಬೇಬಿ ಕುಚ್ಚು ಹಾಕಿ ನಾವು ಟೆಸಲ್ಸ್ ಹಾಕಿ ಸೀರೆ ಫಿನಿಶ್ ಮಾಡ್ತೀವಲ್ಲ ಅದಕ್ಕಿಂತ ಇದು ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಈಗ 13 ಕಂಬಗಳಾದಮೇಲೆ ಆ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ಫಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಆ ಡಬಲ್ ಕ್ರೋಶದ ಫಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ತೊಗೊಬಂದು ನಾವು 3 ದಾರನೂ ಒಂದು ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹೀಗೆ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾವು ನೀಡಲ್ ಮೇಲೆ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಬೀಡನ್ನು ತುಂಬ ದೊಡ್ಡ ಸೈಜ್ ಬೀಡ್ ಬೇಡ, ಒಂದು ಮೀಡಿಯಮ್ ಸೈಜ್ ಬೀಡನ್ನು ಹಾಕ್ಕೊಳ್ಳಿ. ಒಂದು 5 mm ಅದರೊಳಗೆ ಆ ರೀತಿ ಹಾಕ್ಕೊಳ್ಳಿ. ಇದು ಡಿಸೈನೇ ಹೈಲೈಟ್ ಆಗುತ್ತೆ ಬೀಡ್ಗಿಂತ. ನೋಡಿ ಈಗ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನಾವು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ.
ನಾವು ಬೀಡ್ ಲಾಕ್ ಮಾಡೋದು ಬೇಡ ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳೋದು ಬೇಡ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹಾಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಹೋಲ್ ಗ್ಯಾಪಿಂದ. ನೋಡಿ, ಈಗ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನಾವು ಅದೇ ರೀತಿ ಮತ್ತೆ ನೋಡಿ, ಈಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ಆರ್ಚ್. ಈಗ ಪಕ್ಕದಲ್ಲೇ ನಾವು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ಸೆಂಟ್ರಲ್ಲಿ ಕುಚ್ಚು ಬರುತ್ತೆ. ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ. ನೋಡಿ, ನಾನೀಗ ಈ ರೀತಿ ಬಂದಿದೆ. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ನೋಡಿ. ನೋಡಿ, ಈ ರೀತಿ ಬಂದಿದೆ. ಪ್ರತಿಯೊಂದು ಆರ್ಚ್ ಮಧ್ಯೆನೂ ಕುಚ್ಚು ಬರುತ್ತೆ. ಹಂಗಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಇಷ್ಟಪಡ್ತೀರ ಈ ಡಿಸೈನ್ನ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.